ಈಗ ನಮ್ಮ ಕಣ್ಣಿಗೂ ಆಹಾರಕ್ಕೂ ಸಂಬಂಧ ಇದ್ದೇ ಇದೆ. ಸೊ ಸ್ಪೆಷಲ್ ಆಗಿ ಈಗ ಪ್ರೆಸೆಂಟ್ ದಿನಗಳಲ್ಲಿ ನಾವು ನೋಡೋದಾದ್ರೆ ಜಾಸ್ತಿ ಹೊರಗಡೆ ಫುಡ್ ತಿಂತಾರೆ, ಜಂಕ್ ಫುಡ್ ತಿಂತಾರೆ, ಆಯಿಲಿ ಫುಡ್ ಜಾಸ್ತಿ ತಿಂತಾರೆ ಮಕ್ಕಳು. ಸೊ ಈ ಎಕ್ಸಾಮ್ ಟೈಮಲ್ಲೂ ಸಹ ಏನಾದರೂ ಅವರು ಆಹಾರದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ಇಲ್ಲ ಯಾವ ರೀತಿಯಾಗಿ ಡೈಲಿ ಯಾವ ರೀತಿ ಇರುತ್ತೆ ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳೋದು ಬೆಟರಾ, ಹೇಗೆ? ಸೊ ನಾವು ಮಕ್ಕಳಿಗೆ ಹೇಳೋದು ಹೆಲ್ದಿ ಬ್ಯಾಲೆನ್ಸ್ ಡಯಟ್ ಅಂತ. ಅಂದರೆ ನಿಮ್ಮ ಊಟದಲ್ಲಿ ಎಲ್ಲ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಎಷ್ಟಿರಬೇಕು ಅಷ್ಟಿರಬೇಕು, ಪ್ರೋಟೀನ್ಸ್ ಇರಬೇಕು, ಫ್ಯಾಟ್ಸ್ ಇರಬೇಕು, ಎಲ್ಲದೂ. ಆಮೇಲೆ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಹೇಳ್ತೀವಿ, ಅದೆಲ್ಲ ವೆಜಿಟೇಬಲ್ಸಿಂದ ಫ್ರೂಟ್ಸಿಂದ ಬರೋವಂಥದ್ದು. ಬರೀ ಎಕ್ಸಾಮ್ ಟೈಮಲ್ಲಿ ಆಹಾರನ ನೀವು ತುಂಬ ಚೆನ್ನಾಗಿ ತಿನ್ನಬೇಕು ಅಂತ ನಾವು ಹೇಳ್ತಾ ಇಲ್ಲ. ನಿರಂತರವಾಗಿ ನೀವು ಹೆಲ್ದಿ ಬ್ಯಾಲೆನ್ಸ್ ಡಯಟನ್ನೇ ತಗೋಬೇಕಾಗತ್ತೆ. ಆದರೆ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಾಳಜಿ ಯಾಕೆ ವಹಿಸ್ಬೇಕಂದ್ರೆ, ನೀವೇನಾದರೂ ಅಪ್ಪಿತಪ್ಪಿ ಕಾಯಿಲೆ ಬಿದ್ದರೆ ನಿಮ್ಮ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಆಮೇಲೆ ಓದೋ ಟೈಮಲ್ಲಿ ನೀವು ಪ್ರಿಪರೇಷನ್ ಫೇಸಲ್ಲಿ ನೀವು ಕಾಯಿಲೆ ಬಿದ್ದರೆ ನಿಮ್ಮ ಎಕ್ಸಾಮ್ ಪರ್ಫಾರ್ಮೆನ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಹೇಳೋದು ಒಂದು ಹೆಲ್ದಿ ಬ್ಯಾಲೆನ್ಸ್ ಡಯಟ್ ಆದರೆ, ಅಂದರೆ ಎಲ್ಲ ಇರಬೇಕು. ನಿಮಗೆ ನಿಮ್ಮ ತಾಯಿಯವರು ಮನೇಲಿ ಏನು ಮಾಡಿ ಕೊಡ್ತಾರಲ್ಲ ಅದು ಪರ್ಫೆಕ್ಟ್ ಆಗಿದೆ. ಈಗ ನೋಡಿ, ಚಪಾತಿ ಜೊತೆ ಪಲ್ಯ ಅಂತೀವಿ, ಆ ಚಪಾತಿ ಪೂರ್ತಿ ಕಾರ್ಬೋಹೈಡ್ರೇಟ್ಸ್ ಆದರೆ ಪಲ್ಯದಲ್ಲಿ ಇಲ್ಲ ಪಲ್ಸಸ್ ಅಂತ ಹೇಳ್ತೀವಿ, ಕಾಳುಗಳಿರುತ್ತೆ, ಇಲ್ಲಾಂದರೆ ತರಕಾರಿ ಇರುತ್ತೆ, ಅದೆಲ್ಲ ವೈಟಮಿನ್ಸ್ ಮಿನರಲ್ಸ್ ಕೊಡುತ್ತೆ. ಈಗ ರೈಸ್ ಆ್ಯಂಡ್ ದಾಲ್, ಅನ್ನ ಮತ್ತು ಸಾರು ತಿಂದ್ರೂ ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ದಾಲಲ್ಲಿ ಪ್ರೋಟೀನ್ಸ್ ಇರುತ್ತೆ. ಹಾಗೆ ಎಷ್ಟು ಚೆನ್ನಾಗಿ ನಮ್ಮ ಹಿರಿಯರು ಆಲ್ರೆಡಿ ಬ್ಯಾಲೆನ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ ನಿಮಗೆ ರೆಸಿಪಿನ. ಸೊ ಅದನ್ನು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. ಜಂಕ್ ಫುಡ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಯಾಕೆಂದರೆ ಜಂಕ್ ಫುಡ್ ನಾವು ಹೈಜಿನಿಕ್ ಆಗಿರುತ್ತಾ ಇಲ್ವಾ ಅಂತ ಗ್ಯಾರಂಟಿ ಕೊಡೋಕ್ಕೆ ಬರೋದಿಲ್ಲ. ಯಾವ ನೀರಲ್ಲಿ ಪ್ರಿಪೇರ್ ಮಾಡ್ತಾ ಇರ್ತಾರೆ ಅದೆಲ್ಲನೂ ಗೊತ್ತಿರೋದಿಲ್ಲ. ಆಮೇಲೆ ನಿಮಗೂ ಎಷ್ಟೋ ದಿನಗಳ ಕಾಲ ಏನೂ ತಿಂದಲೇ ಸಡನ್ನಾಗಿ ಜಂಕ್ ಫುಡ್ಸ್ ತಿಂದಾಗ ಅದರಲ್ಲಿ ಮಸಾಲೆ ಐಟಮ್ಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಅಥವಾ ಹೊಟ್ಟೆ ಬೇರೆ ಪ್ರಾಬ್ಲಮ್ಗಳು ಶುರು ಆಗಬಹುದು. ಸೊ ಆದಷ್ಟು ಜಂಕ್ ಫುಡ್ ಬೇಡ, ಬೇರೆ ದಿನಗಳಲ್ಲೂ ಬೇಡ. ಎಕ್ಸಾಮ್ ಟೈಮಲ್ಲಿ ಇನ್ನೂ ಹೆಚ್ಚು ಕಾಳಜಿ ವಹಿಸಬೇಕು. ಎಲ್ಲದಕ್ಕಿಂತ ನೀರನ್ನು ಚೆನ್ನಾಗಿ ಕುಡಿಬೇಕಾಗತ್ತೆ. 2-3 ಲೀಟ್ರ್ ನೀರನ್ನು ದಿನ ಸೇವಿಸಬೇಕಾಗತ್ತೆ. ಯಾಕೆಂದರೆ ನಾವು ಒಂದೇ ಕಡೆ ಕುತ್ಕೊಂಡು ಓದ್ಕೋತಾ ಇದ್ದಾಗ ಏನಾಗುತ್ತೆ, ಬಾಡಿಯಲ್ಲಿ ಹೀಟ್ ಜನ್ರೇಷನ್ ಆಗಿರುತ್ತೆ. ಆವಾಗ ನಮಗೆ ಡಿಹೈಡ್ರೇಷನ್, ಎಲ್ಲ ಸ್ವೆಟ್ ಆಗ್ತಾ ಇರ್ತೀವಿ, ಇಲ್ಲ ಫ್ಯಾನ್ ಕೆಳಗೆ ಕೂತಿರ್ತೀವಿ, ಅದು ಒಂದಷ್ಟು ಡಿಹೈಡ್ರೇಷನ್ನ ಉಂಟು ಮಾಡುತ್ತೆ. ಸೊ ಅದನ್ನೆಲ್ಲ ನೀವು ತಡೆಗಟ್ಟಕ್ಕೆ ಚೆನ್ನಾಗಿ ನೀರನ್ನು ಕುಡಿಬೇಕಾಗತ್ತೆ.